ಹೋಟೆಲ್ಗಳಲ್ಲಿ ತಿನ್ನುವಂತಹ ಚಿಕನ್ ಕಬಾಬನ್ನು ಮನೆಯಲ್ಲಿ ಪರ್ಫೆಕ್ಟಾಗಿ ತುಂಬಾ ಸುಲಭವಾಗಿ ಅದಕ್ಕಿಂತಲೂ ತುಂಬಾ ರುಚಿಯಾಗಿ ಮಾಡುವಂಥ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಕರೆಕ್ಟಾಗಿ ಅರ್ಧ kg ಚಿಕನಿಗೆ ಈ ಚಿಕನ್ ಕಬಾಬನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ. ಚಿಕನನ್ನು ತೊಳೆಯುವಾಗ ಒಂದು ಚೂರು ಕೂಡ ನೀರಿನ ಅಂಶ ಇಲ್ಲದಾಗೆ ನೋಡ್ಕೊಳ್ಳಿ. ಯಾಕಂತಂದರೆ ಇಲ್ಲದಿದ್ದರೆ ನಿಮಗೆ ಚಿಕನ್ ಕಬಾಬ್ ಪರ್ಫೆಕ್ಟಾಗಿ ಬರಲ್ಲ. ನೀಟಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಕರೆಕ್ಟಾಗಿ ಹಿಂಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಒಂದು ಮೊಟ್ಟೆ, ಅರ್ಧ kg ಚಿಕನಿಗೆ ಒಂದು ಮೊಟ್ಟೆ ಹಾಕೋಬಹುದು. 2 ಟೇಬಲ್ ಸ್ಪೂನಷ್ಟು ದಪ್ಪ ಮೊಸರು, ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ, ಕರೆಕ್ಟಾಗಿ 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು, ಜೋಳದ ಹಿಟ್ಟು. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ. ಇದು ಹಾಕಿದರೆ ನೀವು ಧನಿಯಾ ಪುಡಿ, ಜೀರಿಗೆ ಪುಡಿ ಬೇರೆ ಹಾಕೋ ಅವಶ್ಯಕತೆ ಇಲ್ಲ. 1 ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕಲ್ಲರಿಂಗಿಗೆ ಬೇಕಾದರೆ ಸ್ವಲ್ಪ ಕಲರ್ ಪುಡಿ ಹಾಕ್ಕೊಳ್ಳಿ. ಅರ್ಧ ಲಿಂಬೆಯನ್ನು ಹಿಂಡ್ಕೊಳ್ಳಿ. ಅರ್ಧ ಲಿಂಬೆ ಸಾಕು ಅರ್ಧ kg ಚಿಕನ್ಗೆ. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ 2 ಹಸಿಮೆಣಸಿನ್ಕಾಯಿ, ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಕರಿ ಲೀವ್ಸ್ ಅಂದರೆ ಕರಿಬೇವು, ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ. ಎಲ್ಲ ಮಸಾಲ ಚಿಕನ್ ಜೊತೆ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, 1/4 ಟೇಬಲ್ ಸ್ಪೂನ್ ಸಾಕು. ನಾನು ಆವಾಗ ಹಾಕೋದು ಮರ್ತೋದೆ. ಮತ್ತು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕಿದೆಯಲ್ಲ, ನಾವು ನೀರಿಂದು ಒಂದು ಡ್ರಾಪ್ ಕೂಡ ಹಾಕಲಿಕ್ಕೆ ಹೋಗಬಾರ್ದು. ಎಗ್ಗಿದು ಮತ್ತು ಲಿಂಬೆ ರಸ, ಮೊಸರು ಹಾಕಿರ್ತೀವಲ್ವ, ಅಷ್ಟು ನೀರು ಸಾಕಾಗುತ್ತೆ. ಕರೆಕ್ಟಾಗಿ ಚಿಕನ್ಗೆ ಮಸಾಲ ಕೋಟ್ ಆದ ನಂತರ ಇದನ್ನ ನಾವು ಮಿನಿಮಮ್ ಅರ್ಧದಿಂದ 1 ಗಂಟೆ ಆದರೂ ಮ್ಯಾರಿನೇಟ್ ಮಾಡಲೇಬೇಕು. ಆವಾಗಲೇ ಕಬಾಬ್ಗೆ ಮಸಾಲ ಚೆನ್ನಾಗಿ ಅಂದರೆ ಎಳ್ಕೊಳ್ಳೋದು. 1 ಗಂಟೆ ಆದ ನಂತರ ಇವಾಗ ನಾವಿದನ್ನ ಚಿಕನ್ ಅಂದರೆ ಕಬಾಬ್ ಮಾಡ್ಕೋಬೋದು. ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು, ಯಾವ್ದು ಬೇಕಾದರೂ ಆಗುತ್ತೆ, ಅದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡೇ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಮಾಡುವಾಗ ಹೈ ಫ್ಲೇಮ್ ಇಟ್ಟು ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಿಗೆ ಸ್ಟವ್ ಉರಿಯನ್ನು ಇಟ್ಬಿಟ್ಟು ಇವಾಗ ನಿಧಾನಕ್ಕೆ ನಾವು ಚಿಕನನ್ನು ಹಾಕೋಬೇಕು, ಮ್ಯಾರಿನೇಟ್ ಮಾಡಿರುವಂಥದ್ದು. ಎಣ್ಣೆ ಕಾಯದೆ ನೀವು ಚಿಕನನ್ನು ಹಾಕಿದರೆ ಮಸಾಲ ಬಿಟ್ಕೊಳ್ಳುತ್ತೆ. ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಎಣ್ಣೆ ಕಾಯದೆ, ಕರೆಕ್ಟಾಗಿ ಕಾಯದೆ ಚಿಕನನ್ನು ಹಾಕಲೇಬಾರ್ದು. ಹಾಗೆಯೇ ಫ್ರೈ ಮಾಡುವಾಗ ಚಿಕನ್ ಹಾಕಿದ ನಂತರ ಉರಿನ ಮೀಡಿಯಮಲ್ಲಿ ಇಟ್ಕೋಬೇಕು. ಇಲ್ಲದಿದ್ದರೆ ಹೊರಗಡೆ ಕರಟಿ ಹೋಗುತ್ತೆ, ಒಳಗಡೆ ನೀಟಾಗಿ ಬೆಂದಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಅಟ್ಲೀಸ್ಟ್ ಒಂದು 4 ರಿಂದ 6 ನಿಮಿಷ ಆದರೂ ನಾವಿದನ್ನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ಸ್ವಲ್ಪ ಕೊನೆಗೆ ಕರಿ ಲೀವ್ಸ್ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಅರ್ಧ ಭಾಗ ಮಾಡಿಕೊಂಡು ಹಾಕ್ಕೊಂಡ್ರೆ ಫ್ಲೇವರ್ ಅಂತಿದೆಯಲ್ಲ ಅದ್ಭುತವಾಗಿರುತ್ತೆ. ನಾವು ಕರಿ ಲೀವ್ಸ್ ಮತ್ತು ಮೆಣಸನ್ನು ಫಸ್ಟೇ ಹಾಕೋಬಾರ್ದು, ಕೊನೆಗೆ ಫ್ರೈ ಎಲ್ಲ ಒಂದು 90% ಚಿಕನ್ನ ಫ್ರೈ ಆಗಿದೆ ಅಂತ ಆದ ನಂತರ ಹಾಕೋಬೇಕು. ನೀಟಾಗಿ ಕಬಾಬನ್ನು ಫ್ರೈ ಮಾಡ್ಕೊಳ್ಳಿ. ಈ ಕಬಾಬ್ ಇದೆಯಲ್ವಾ ರೆಡಿ ಆಗಿದೆ. ಇಷ್ಟೇ, ತುಂಬಾ ಸಿಂಪಲ್. ಕಾರ್ನ್ ಸ್ಟ್ರಾಚ್ ಅಂದರೆ ಜೋಳದ ಹಿಟ್ಟು, ಮೈದಾ ಎಲ್ಲ ಕರೆಕ್ಟಾಗಿ ನಾನು ಹೇಳಿದ ಮೆಷರ್ಮೆಂಟಲ್ಲಿ ಹಾಕಿದರೆ, ಹಾಗೆಯೇ ನೀರು ಹಾಕದೆ ಚಿಕನಲ್ಲಿ ಜಾಸ್ತಿ ಮ್ಯಾರಿನೇಟ್ ಮಾಡುವಾಗ ನೀರು ಇಲ್ಲದಾಗೆ ನೋಡಿಕೊಂಡ್ರೆ ನಿಮಗೆ ಹಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ. ಹಾಗೆಯೇ ಚಿಕನ್ ಫ್ರೈ ಮಾಡೋಕ್ಕಿಂತ ಮುಂಚೆ ಅಂದರೆ ಕಬಾಬ್ ಮಾಡೋಕ್ಕಿಂತ ಮುಂಚೆ ಎಣ್ಣೆನ ಚೆನ್ನಾಗಿ ಕಾಯಿಸಿದರೆ ಕೂಡ ನಿಮಗೆ ಎಣ್ಣೆಯಲ್ಲಿ ಮಸಾಲ ಬಿಟ್ಕೊಳ್ಳಲ್ಲ. ತುಂಬಾ ಗರಿಗರಿಯಾಗಿರುವಂಥ ಚಿಕನ್ ಕಬಾಬ್ ಬರಬೇಕು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹೇಳಿದ್ನಲ್ವ, ಅದನ್ನ ಹಾಕೋಬೇಕು. ಕೊನೆಯದಾಗಿ ಸ್ವಲ್ಪ ಕರಿ ಲೀವ್ಸ್ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ಹೋಟೆಲ್ಗಳಲ್ಲಿ ತಿಂತಿರಲ್ವ, ಅದಕ್ಕಿಂತಲೂ ಸೂಪರ್ ರುಚಿಯಾಗಿರುವಂಥ ಚಿಕನ್ ಕಬಾಬನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮನೆಯಲ್ಲಿ ಮಾಡ್ಕೋಬಹುದು. ಈ ಪರ್ಫೆಕ್ಟ್ ಕಬಾಬ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಇದರದ್ದೆಲ್ಲ ನಿಮಗೆ ಇಂಗ್ರೀಡಿಯೆಂಟ್ಸ್ದು ಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.